ಅಂಡ್ ಸುರೇಶ್ ಅಣ್ಣಂದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಅದು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂಡ್ ಬಿಗ್ ಬಾಸ್ ಟೀಮು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಎಲಿಮಿನೇಷನ್ ಆಲ್ರೆಡಿ ಜನರ ವೋಟ್ಸ್ ಇಂದ ಆಗಿತ್ತು ಅನ್ಸುತ್ತೆ. ಅದಾದ್ಮೇಲೆ ಸುರೇಶ್ ಅಣ್ಣಂದು ತುರ್ತು ಪರಿಸ್ಥಿತಿಗಳು ಬಂದಿದ್ದ ಕಾರಣ ಅವರು ಹೊರಗಡೆ, ಬಿಕಾಸ್ ನಾನು ಅವತ್ತು ಸ್ಟೇಜ್ ಮೇಲೆ ಬಂದು ಅಣ್ಣನ ಹತ್ರ ಮಾತಾಡ್ಕೊಂಡು ಹೋದ್ಮೇಲೂ ಆ ವಿಚಾರಗಳು ಇನ್ನೂ ಬಂದಿರಲಿಲ್ಲ. ಅದಾದ ನಂತರ ಆಗಿದ್ದದು. ಸೊ ಹಾಗಾಗಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಅವರು ಮನೆಯಿಂದ ಹೊರಗಡೆ ಹೋದ್ರು ಅಂತ ಅನ್ಸುತ್ತೆ. ಇಲ್ಲಿ ಆ ಥರದ್ದೇನು ಅಂತ, ಯಾಕಂದ್ರೆ ಅವ್ರು ಒಳಗಡೆ ಇದ್ದಾಗ ಸ್ವಲ್ಪ ಟೆನ್ಷನ್ ಮಾಡ್ಕೋತಾ ಇದ್ರು, ಹೇಗೆ ನಡೀತಾ ಇದ್ವು, ಏನಾಗ್ತಿದ್ಯೋ ಅನ್ನೋ ಟೆನ್ಷನ್ಸ್ ಅವ್ರಿಗಿತ್ತು. ಮೋಸ್ಟ್ಲಿ ಅದ್ರದ್ದು ಏನಾದರೂ ಸಮಸ್ಯೆ ಆಗಿರ್ಬೋದು ಅಂತ. ಬಟ್ ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಮಾತಾಡ್ಬೇಕು. ಅಂಡ್ ಸುರೇಶ್ ಅಣ್ಣಂದು ತುಂಬಾ ಅನ್ಎಕ್ಸ್ಪೆಕ್ಟೆಡ್ ಅದು ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂಡ್ ಬಿಗ್ ಬಾಸ್ ಟೀಮು ಅದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನನ್ನ ಎಲಿಮಿನೇಷನ್ ಆಲ್ರೆಡಿ ಜನರ ವೋಟ್ಸ್ ಇಂದ ಆಗಿತ್ತು ಅನ್ಸುತ್ತೆ. ಅದಾದ್ಮೇಲೆ ಸುರೇಶ್ ಅಣ್ಣಂದು ತುರ್ತು ಪರಿಸ್ಥಿತಿಗಳು ಬಂದಿದ್ದ ಕಾರಣ ಅವರು ಹೊರಗಡೆ, ಬಿಕಾಸ್ ನಾನು ಅವತ್ತು ಸ್ಟೇಜ್ ಮೇಲೆ ಬಂದು ಅಣ್ಣನ ಹತ್ರ ಮಾತಾಡ್ಕೊಂಡು ಹೋದ್ಮೇಲೂ ಆ ವಿಚಾರಗಳು ಇನ್ನೂ ಬಂದಿರಲಿಲ್ಲ. ಅದಾದ ನಂತರ ಆಗಿದ್ದದು. ಸೊ ಹಾಗಾಗಿ ತುಂಬಾ ಅನ್ಎಕ್ಸ್ಪೆಕ್ಟೆಡ್ ರೀತಿಯಲ್ಲಿ ಅವರು ಮನೆಯಿಂದ ಹೊರಗಡೆ ಹೋದ್ರು ಅಂತ ಅನ್ಸುತ್ತೆ. ಇಲ್ಲಿ ಆ ಥರದ್ದೇನು ಅಂತ, ಯಾಕಂದ್ರೆ ಅವ್ರು ಒಳಗಡೆ ಇದ್ದಾಗ ಸ್ವಲ್ಪ ಟೆನ್ಷನ್ ಮಾಡ್ಕೋತಾ ಇದ್ರು, ಹೇಗೆ ನಡೀತಾ ಇದ್ವು, ಏನಾಗ್ತಿದ್ಯೋ ಅನ್ನೋ ಟೆನ್ಷನ್ಸ್ ಅವ್ರಿಗಿತ್ತು. ಮೋಸ್ಟ್ಲಿ ಅದ್ರದ್ದು ಏನಾದರೂ ಸಮಸ್ಯೆ ಆಗಿರ್ಬೋದು ಅಂತ. ಬಟ್ ಕಾಂಟ್ಯಾಕ್ಟ್ ಸಿಗ್ತಿಲ್ಲ ಮಾತಾಡ್ಬೇಕು.